ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದಾರೆ, ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ರೀತಿಯ ಹಲವು ಇನ್ಫಾರ್ಮೇಷನ್ ವೀಡಿಯೋಗಳು ನಮ್ಮ ಚಾನಲಲ್ಲಿ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ತಮಗೆ ಇಷ್ಟವಾದಂತಹ ನಾಣ್ಯಗಳು ಅಥವಾ ನೋಟುಗಳ ಒಂದು ಬೆಲೆಯನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋಗಳು ನಿಮಗೆ ಹೆಲ್ಪ್ ಮಾಡುತ್ತೆ. ಅಂದರೆ ತಮಗೆ ಒಂದು ದಾರಿಯನ್ನು ಸೂಚಿಸುತ್ತೆ. ಈಗ ಇವತ್ತಿನ ಒಂದು ನೋಟಿಗೆ ಬಂದ್ಬಿಡೋಣ. ಯಾವುದು ಈ ನೋಟು ಅಂತ ಅಂದರೆ, ನೋಡ್ತಾ ಇದ್ದೀರಾ, ಇದು ಸುಮಾರು 25-30 ವರ್ಷಗಳಷ್ಟು ಹಳೆಯ 20 ರೂಪಾಯಿ ನೋಟು. ಅಂದರೆ ನಾನು ಬಾಲ್ಯದಲ್ಲಿ ಬಳಸ್ತಾ ಇದ್ದಂತಹ 20 ರೂಪಾಯಿ ನೋಟು ಇದೆ ನೆನೆ. ಇದಕ್ಕಿಂತ ಇದಾದಮೇಲೆ ಒಂದು ಏನಂತಾರೆ ಅದನ್ನು ರೆಡ್ ಇಶ್ಯೂ ನೋಟ್ ಅಂತಾರೆ, ಅಥವಾ ಸ್ವಲ್ಪ ಪಿಂಕ್ ಇಶ್ಯೂ ನೋಟ್ ಅಂತಾರೆ. ಅದಾದಮೇಲೆ ಬಂದಿರುವಂಥದ್ದು ಈ ಒಂದು ಗ್ರೀನ್ ಇಶ್ಯೂ ನೋಟುಗಳು, ನಾರ್ಮಲ್ ನೋಟುಗಳಿದ್ದಾವೆ. ಇದು ಸುಮಾರು ಒಂದು 25, ನಾನಾಗಲೇ ಹೇಳ್ದಂಗೆ 2000-2005ರಲ್ಲಿ ಹೆಚ್ಚು ಬಳಕೆ ಇದ್ದಂತಹ ನೋಟು. 2000 ಇಸ್ವಿ ಹಿಂದೆ ಮುಂದೆ ಸಿಕ್ಕಾಪಟ್ಟೆ ಬಳಕೆ ಆಗ್ತಾಯಿತ್ತು ಈ ನೋಟು. ನನ್ನ ಹತ್ರ ಇರುವಂತಹ ನೋಟಿನ ಕೊನೆಯಲ್ಲಿ ನೀವು ನೋಡಿದ್ದೀರ ಆಲ್ರೆಡಿ ತಮ್ಮನಲ್ಲಿ 786 ಇರುವಂಥದ್ದು. ಹಾಗಾದರೆ ಈ 786 ಇರುವಂತಹ ಈ 20 ರೂಪಾಯಿ ನೋಟಿಗೆ ಎಷ್ಟು ಬೆಲೆ? ಖಂಡಿತವಾಗ್ಲೂ ಈ ನೋಟು ನೀವು ನೋಡ್ತಾ ಇದ್ದೀರಾ, ಅರ್ಧಿ ಇರುವಂಥದ್ದು. ಇಲ್ಲಿ ಸ್ವಲ್ಪ ಹೋಲ್ ಆಗಿದೆ, ಮತ್ತು ನೋಟು ಮಡಚಿದೆ, ತುಂಬ ಕಲೆಗಳಾಗಿದೆ, ಮತ್ತು ಪೆನ್ ಮಾರ್ಕ್ ಕೂಡ ಇರುವಂಥದ್ದು ಇದ್ರ ಮೇಲೆ. ಈ ಎಲ್ಲ ಕಾರಣಗಳಿಂದ ಈ ನೋಟಿನ ಬೆಲೆ ಎಷ್ಟಕ್ಕೆ ಬಂದಿದೆ ಅಂತ ಅಂದರೆ ಕೇವಲ 100 ರೂಪಾಯಿಗೆ ಬಂದಿರುವಂಥದ್ದು. ಹೌದು, 100 ರೂಪಾಯಿಗೆ ಮಾತ್ರ ಈ ನೋಟ್ಗಳನ್ನ ನಾನು ಖರೀದಿ ಮಾಡಿದ್ದೆ. ಅಷ್ಟು ಬೆಲೆ ಬಾಳಲ್ಲ ಅನ್ಕೊಂಡು ನನಗೆ ಗೊತ್ತು, ಒಂದು 70-80 ರೂಪೀಸ್ ಇರ್ತಾಯಿತ್ತು. ಬಟ್ ನಮ್ಮ ವೀಕ್ಷಕರಿಗೆ ನಮ್ಮ ಚಾನಲ್ನಲ್ಲಿ ಈ ಒಂದು ನೋಟನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಖರೀದಿ ಮಾಡಿರುವಂಥದ್ದು. ಸೊ ಈಗ ನಿಮ್ಮೊಂದು ಕ್ಲಾರಿಟಿ ಬಂದಿದೆ. ಹಳೆಯ ನೋಟು ಅಂದರೆ ಯಾವ ಕಂಡೀಷನ್ಲಿದ್ದರೆ ಅದಕ್ಕೆ ಬೆಲೆ ಜಾಸ್ತಿ. ಹಳೆಯ ನೋಟಲ್ಲಿ 786 ಇದೆ ಅಂತ ಮಾತ್ರಕ್ಕೆ ಅದು ಬೆಲೆ ಜಾಸ್ತಿ ಆಗೋದಿಲ್ಲ. ಅದರಲ್ಲಿ ಕಂಡೀಷನ್ ಕೂಡ ಇಂಪಾರ್ಟೆಂಟು. ಏನಾದ್ರೂ ಎಕ್ಸ್ಟ್ರಾ ಪೈನ್ ಕಂಡೀಷನ್ ಟು ಯು ಎನ್ ಸಿ ಇದೆ ಅಂದರೆ ಅದಕ್ಕೆ ಇದೇ 786 ಆ ಥರದ 20 ರೂಪಾಯಲ್ಲಿ ತಿಂತಿದ್ರೆ, ಅಂದರೆ ಎಕ್ಸ್ಟ್ರಾ ಪಾಯಿಂಟ್ ಯು ಎನ್ ಸಿ ಕಂಡೀಷನ್ ಇದ್ದರೆ ಸುಮಾರು 500 ರೂಪಾಯಿ ಬೆಲೆ ಆಗ್ತಾಯಿತ್ತು. ಈಗ ಇದರ ಬೆಲೆ ನಾನು ಆಗಲೇ ಹೇಳ್ದಂಗೆ 100 ರೂಪಾಯಿ ಕೊಟ್ಟು ಖರೀದಿ ಮಾಡಿರುವಂಥದ್ದು. ಅಷ್ಟು ಬೆಲೆ ಬಾಳುತ್ತಾ ಇಲ್ವಂತ ನನಗೆ ನಿಜ ಗೊತ್ತಿಲ್ಲ. ಎಲ್ಲರೂ ಬಾಯಿ ಪಡ್ಕೊತಾ ಇದ್ದಾರೆ. 786 ಅಂದರೆ ಸರಿಯಾಗಿದೆ ಇದಕ್ಕೆ ವ್ಯಾಲ್ಯೂ, ಅದರಲ್ಲೂ ಹಳೆ ನೋಟಲ್ಲಿದ್ದರೆ ಇದ್ದಿದ್ದು ಬೇರೆಯೇ ಇದೆ ಅಂತ. ಬಟ್ ಹಳೆ ನೋಟಲ್ಲಿದ್ದರೆ ಅಷ್ಟೊಂದು ಬೆಲೆ ಇಲ್ಲ. ನಾನು ನಿಮಗೆ ರೆಗ್ಯುಲರ್ ಡಿನಾಮಿನೇಷನ್ಸ್ ಅಂದರೆ ರೆಗ್ಯುಲರ್ ಸರ್ಕ್ಯುಲೇಷನ್ ನೋಟ್ಗಳ ಬಗ್ಗೆ 786 ಬಗ್ಗೆ ತಿಳಿಸಿದ್ದೆ. ಈ ಒಂದು ತಿಂಗಳಲ್ಲಿ ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಸ್ವಲ್ಪ ಹಳೆಯ 786 ನೋಟ್ಗಳ ಬಗ್ಗೆ ತಿಳಿಸೋಣ. ಯಾಕೆಂದರೆ ಹಳೆಯ ನೋಟ್ಗಳು 786 ಇದೆ ಅಂತ ಅಂದ ಕಾತ್ರಕ್ಕೆ ಅದಕ್ಕೇನು ಲಕ್ಷ ಕೋಟಿ ಸಿಗೋದಿಲ್ಲ. ಓನ್ಲಿ ನಿಮ್ಗೆ ಸಿಕ್ಕಿದ್ರೆ ರಫ್ಲಿ ಅದು ಮುಖಬೆಲೆಗಿಂತ ಒಂದು 10-20 ಪಟ್ಟು ಹೆಚ್ಚಿಗೆ ಸಿಗಬಹುದು ಯೂಸ್ಡ್ ನೋಟ್ಗಳಿಗೆ. ಅಥವಾ ಯು ಎನ್ ಸಿ ನೋಟ್ ಇತ್ತು ಅಂದರೆ ಅದು ಮುಖಬೆಲೆಗಿಂತ ಒಂದು 50 ಪಟ್ಟು ಜಾಸ್ತಿ ಸಿಗ್ಬೋದು. ಸಪೋಸ್ 10 ರೂಪಾಯಿದು ನಿಮ್ಮ ಹತ್ರ 786 ನೋಟ್ ಇದೆ, ಹಳೆಯ ಒಂದು ಬೋಟ್ ಇಶ್ಯೂನೋ ಅಥವಾ ಮತ್ತು ಪಿಕಾಕ್ ಇಶ್ಯೂನೋ ಈ ಥರದ್ದು ಇದೆ ಅಂತಂದರೆ, ಅಥವಾ 10 ರೂಪಾಯಿದು ಇನ್ನೊಂದು ದೊಡ್ಡ ನೋಟ್ ಬರುತ್ತಲ್ಲ, ಆ 10 ರೂಪಾಯಿ ನೋಟ್ ದೊಡ್ಡ ನೋಟಲ್ಲಿ ನಿಮ್ಮ ಹತ್ರ ಏನಾದ್ರೂ 786 ಇದೆ ಅಂತ ಅಂದರೆ ಅದಕ್ಕೆ ಅದು ಆ ನೋಟನ್ನು 10 ರೂಪಾಯಿನ ಫಾಫ್ಟಾ ನೋಟ್ ಅಂತಾರೆ. ನಂಗೆ ಸರಿಯಾಗಿ ನೆನಪಾಗಲಿ, ಈಗ ನೆನಪಾಯಿತು. 10 ರೂಪಾಯಿನ ಫಾಫ್ಟಾ ನೋಟಿಗೆ ನಿಮಗೆ ಹೆಚ್ಚು ಕಡಿಮೆ ಒಂದು ಅದರಲ್ಲಿ 786 ಇತ್ತು ಅಂದರೆ ಒಂದು 2000-3000 ಸಿಗುತ್ತೆ ಅಷ್ಟೇ. ಒಂದು 50-60 ಪಟ್ಟು ಎಕ್ಸ್ಟ್ರಾ ಅಂತ ಅಂದ್ಕೊಳ್ಳಿ. ಯಾವುದಕ್ಕೆ ಬೋಟ್ ಇಶ್ಯೂಲ್ಲಿದ್ರೆ 50-60 ಪಟ್ಟು ಎಕ್ಸ್ಟ್ರಾ. ಅದೇನಾದ್ರೂ ಫಾಫ್ಟಾ ನೋಟಲ್ಲಿ 786 ಇತ್ತು ಅಂದರೆ ನಾನು ಆಗಲೇ ಹೇಳ್ದಂಗೆ ಒಂದು 2000-3000 ಅದು ಯು ಎನ್ ಸಿ ನೋಟ್. ನಾನು ಮಾತಾಡೋದಲ್ಲ ಯು ಎನ್ ಸಿ ನೋಟು. ನಿಮ್ಮ ಹತ್ರ ಇರುವಂಥ ನೋಟುಗಳಿಗೆ ನೀವು ತರ್ಜುಮೆ ಮಾಡ್ಕೊಬೇಕು. ಯಾವ ರೀತಿ ಅಂದರೆ, ಯು ಎನ್ ಸಿ ನೋಟಿಗೆ ಏನಿರುತ್ತಲ್ಲ ಅದಕ್ಕೆ 10% ಅನ್ಕೊಂಬಿಡಿ. ಯು ಎನ್ ಸಿ ನೋಟಿಗೆ ಸುಮಾರು 100 ರೂಪಾಯಿ ಇತ್ತು ಅಂದರೆ ಹಾಳಾಗಿರೋ ನೋಟಿಗೆ ಎಷ್ಟು 10 ರೂಪಾಯಿ. ಅಥವಾ ಯು ಎನ್ ಸಿ ನೋಟಿಗೆ 1000 ರೂಪಾಯಿ ಇತ್ತು ಅಂದರೆ ಹಾಳಾಗಿರೋ ನೋಟಿಗೆ ನಾನು ಆಗಲೇ ಹೇಳಿದೆ 100 ರೂಪಾಯಿ. ಇದೇ ಯು ಎನ್ ಸಿ ಕಂಡೀಷನ್ ನೋಡಿದರೆ 1000 ರೂಪಾಯಿ ಮೇಲೆ ಬೆಲೆ ಇರ್ತಾಯಿತ್ತು, 1000ಕ್ಕಿಂತ ಜಾಸ್ತಿನೇ ಇರ್ತಾಯಿತ್ತು. ಆದರೆ ಇದು ಹಾಳಾಗಿರೋ ನೋಟು ಅಂದರೆ ಮಡಚಿದ್ದಾರೆ, ಪೆನ್ ಮಾರ್ಕ್ ಇದೆ, ಮತ್ತು ಇಲ್ಲಿ ನೋಡ್ಬೋದು ಎಲ್ಲ ಹೋಲ್ ಆಗಿದೆ. ಈ ಎಲ್ಲ ಕಾರಣಗಳಿಂದ ಇದರ ಬೆಲೆ ಕೇವಲ 10% ಇರುವಂಥದ್ದು. ಅಂದರೆ 1000 ರೂಪಾಯಿ ಇರಬೇಕಾಗಿದೆ ಅಂತ ಈ ನೋಟಿನ ಬೆಲೆ ಕೇವಲ 100 ರೂಪಾಯಿ ಇರುವಂಥದ್ದು. ಸೊ ಈಗ ನಿಮಗೆ 786 ನೋಟುಗಳ ಬಗ್ಗೆ ಒಂದು ಕ್ಲಾರಿಟಿ ಇದ್ದರೆ, ವಿಡಿಯೋ ಇಷ್ಟ ಆಗಿದರೆ, ಕ್ಲಾರಿಟಿ ಬಂದಿದ್ದರೆ, ವಿಡಿಯೋ ಅಂದರೆ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ 786 ನೋಟುಗಳ ಬಗ್ಗೆ ಜಡ್ಜ್ಮೆಂಟ್ ಕೊಡೋದಕ್ಕೆ, ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ. ಹಾಗೆ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಬೇಕು ಅಂದರೆ ನೀವು ಶೇರ್ ಮಾಡಲೇಬೇಕು ವಾಟ್ಸಪ್ ಗ್ರೂಪ್ಗಳಲ್ಲಿ. ಅದರಿಂದ ಈ ಒಂದು 786 ನೋಟ್ಗಳ ಬಗ್ಗೆ ಇರುವಂತಹ ಈ ತಪ್ಪು ಕಲ್ಪನೆ ಮತ್ತು ಮೂಢನಂಬಿಕೆ ಎಲ್ಲ ದೂರವಾಗುತ್ತೆ. ಎಲ್ಲ ಜನರಿಗೂ ಅರ್ಥ ಆಗುತ್ತೆ ಈ 786 ನೋಟ್ಗಳ ಬಂಡವಾಳ ಏನು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.